ಡೆಸಿಮಲ್ ಡಿವಿಷನ್ ದಶಮಾಂಶ ಸಂಖ್ಯೆಗಳ ಭಾಗಾಕಾರ ಲೆಕ್ಕಗಳು. ಮೊದಲ ಲೆಕ್ಕ 0.5ಇಂದ 7.25ನ ಭಾಗಿಸಬೇಕು. ಈಗ ಇಲ್ಲಿ ಬಿಂದುವನ್ನು ಈ ಕಡೆ ಶಿಫ್ಟ್ ಮಾಡಿಕೊಳ್ಳುವ, ನಮಗೆ ಸುಲಭವಾಗಿ ಆಗಬೇಕು ಭಾಗಿಸಲಿಕ್ಕೆ ಅಂತ. ಇಲ್ಲಿ ಒಂದು ಸಂಖ್ಯೆ ನಂತರ ಶಿಫ್ಟ್ ಮಾಡಿಕೊಂಡಿದ್ದೇವೆ, ಆಗ ಇಲ್ಲಿ ಕೂಡ ಒಂದು ಸಂಖ್ಯೆ ನಂತರ ಶಿಫ್ಟ್ ಮಾಡಿಕೊಳ್ಬೇಕು. ಈಗ ಏನಾಯ್ತಿದು 5ಇಂದ 72.5ನ್ನು ಭಾಗ ಮಾಡಬೇಕು. ಈ ಬಿಂದು ಈ ಕಡೆ ಹೋಯಿತು, ಹಾಗೇನಾಯ್ತಿದು 72.5. ಈಗ 5ರಿಂದ ಭಾಗ ಮಾಡೋಣ. 5 ಎಷ್ಟಲಿ 7, 5 1ಲಿ 5 ಮೈನಸ್ 7ರಿಂದ 5 ಕಳೆದಾಗ 2, ನಂತರ ಮೇಲಿನ ಸಂಖ್ಯೆನ ಕೆಳಗೆ ತಗೊಳ್ಳಿ. 5 ಎಷ್ಟಲಿ 22, 5 4ಲಿ 20 ಮೈನಸ್ 2ರಿಂದ 0 ಕಳೆದಾಗ 2, 2ರಿಂದ 2 ಕಳೆದಾಗ 0. ನಂತರದ ಸ್ಟೆಪ್ ಏನು, ಮೇಲಿನೊಂದು ಸಂಖ್ಯೆನ ಕೆಳಗೆ ಇಳಿಸ್ಕೊಳ್ಳೋದು. ಇಲ್ಲಿ ಏನಿದೆ ಬಿಂದು ಇದೆಯಲ್ಲ, ಉತ್ತರದಲ್ಲಿ ಕೂಡ ಬಿಂದು ಹಾಕ್ಕೊಳ್ಳಿ, ಅಂದರೆ ಭಾಗಲಬ್ಧದಲ್ಲಿ. 5 ಎಷ್ಟಲಿ 25, 5 5ಲಿ 25 ಮೈನಸ್ 5ರಿಂದ 5 ಕಳೆದಾಗ 0, 2ರಿಂದ 2 ಕಳೆದಾಗ 0, ಶೇಷ 0. ಭಾಗಲಬ್ಧ ಎಷ್ಟು ಬಂತು, 14.5 ಬಂತು. ಮುಂದಿನ ಲೆಕ್ಕ 0.8ಇಂದ 10.08ನ್ನು ಭಾಗಿಸಬೇಕು. ಮೊದಲಿಗೆ ಈ ಬಿಂದುವನ್ನು ನಾನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೇನೆ. ಇಲ್ಲಿ ಶಿಫ್ಟ್ ಮಾಡಿದರೆ ಇಲ್ಲಿ ಕೂಡ ಶಿಫ್ಟ್ ಮಾಡಬೇಕು. ಎಲ್ಲಿಗೆ ಶಿಫ್ಟ್ ಮಾಡ್ತೀರಾ, ಒಂದು ಸಂಖ್ಯೆ ನಂತರ. ಇಲ್ಲಿ ಕೂಡ ಒಂದು ಸಂಖ್ಯೆ ಆದಮೇಲೆ ಶಿಫ್ಟ್ ಮಾಡ್ಕೊಂಡಿರಲ್ಲ, ಹಾಗೆ ಇಲ್ಲಿ ಕೂಡ. ಈಗ ಬರ್ಕೊಳ್ಳಿ, 8ರಿಂದ 100.8ನ್ನು ಭಾಗ ಮಾಡಬೇಕು. 8ಇಂದ 100.8ನ್ನು ಭಾಗ ಮಾಡಬೇಕು. ಈಗ 8ಇಂದ ಭಾಗಿಸ್ತವೆ. 8 ಎಷ್ಟಲಿ 10, 8 1ಲಿ 8 ಮೈನಸ್ 10ರಿಂದ 8 ಕಳೆದಾಗ 2. ನಂತರದ ಸ್ಟೆಪ್ ಏನು, ಮೇಲಿನ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ. 8 ಎಷ್ಟಲಿ 20, 8 2ಲಿ 16, 8 2ಲಿ 16 ಮೈನಸ್ 0ರಿಂದ 6 ಕಳಿಗಾಗಲಿ ಈಚಿನ ಸಂಖ್ಯೆ ತಗೊಳ್ಳಿ. 10, 10ರಿಂದ 6 ಕಳೆದಾಗ 4, 1ರಿಂದ 1 ಕಳೆದಾಗ 0. ನಂತರದ ಸ್ಟೆಪ್ ಏನು, ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ. ಇಲ್ಲೇನಿದೆ ಬಿಂದು ಇದೆಯಲ್ಲ, ಇಲ್ಲಿ ಉತ್ತರದಲ್ಲಿ ಬಿಂದು ಹಾಕ್ಕೊಳ್ಳಿ. ಎಷ್ಟಲಿ 48, 8 5ಲಿ 40, 8 6ಲಿ 48 ಮೈನಸ್ 8ರಿಂದ 8 ಕಳೆದಾಗ 0, 4ರಿಂದ 4 ಕಳೆದಾಗ 0, ಶೇಷ 0. ಭಾಗಲಬ್ಧ ಎಷ್ಟು, 12.6. ಮುಂದಿನ ಲೆಕ್ಕ 6ರಿಂದ 0.36ನ್ನು ಭಾಗಿಸಬೇಕು. ಮೊದಲಿಗೆ ಬರ್ಕೊಳ್ಳಿ, 6 ಎಷ್ಟಲಿ 0, 6 0ಲಿ 0 ಮೈನಸ್ 0ರಿಂದ 0 ಕಳೆದಾಗ 0. ನಂತರದ ಸ್ಟೆಪ್ ಏನು, ಮೇಲಿನ ಒಂದು ಸಂಖ್ಯೆನ ಕೆಳಗೆ ತಗೊಳ್ಬೇಕು. ಇಲ್ಲೇನಿದೆ ಬಿಂದು ಇದೆಯಾ, ಆ ಬಿಂದುನ ಇಲ್ಲಿ ಬರ್ಕೊಳ್ತಿದ್ದಾರೆ. 6 ಎಷ್ಟಲಿ 3, 6ರ ಮಗ್ಗಿಲಿ 3 ಬರ್ತದೆ ನೋಡಿ. 6 1ಲಿ 6, 6 2 6 ಎಷ್ಟಲಿ 3, 6ರ ಮಗ್ಗಿಲಿ 3 ಬರುವುದಿಲ್ಲ. 6 ದೊಡ್ಡ ಸಂಖ್ಯೆ, 3 ಚಿಕ್ಕ ಸಂಖ್ಯೆ. 6ರಿಂದ 3ನ್ನು ಭಾಗಿಸ್ಲಿಕ್ಕಾಗೋದಿಲ್ಲ. ಆಗೇನು ಮಾಡ್ತೀರಾ, ಇಲ್ಲೊಂದು ಮೇಲೊಂದು 0 ಕೆಳಗೊಂದು 0 ಮೈನಸ್ 3ರಿಂದ 0 ಕಳೆದಾಗ 3. ನಂತರ ಸ್ಟೆಪ್ ಏನು, ಮೇಲಿನೊಂದು ಸಂಖ್ಯೆನ ಕೆಳಗೆ ಇಳಿಸ್ಕೊಳ್ಬೇಕು. 6 ಎಷ್ಟಲಿ 36, 6 6ಲಿ 36 ಮೈನಸ್ 6ರಿಂದ 6 ಕಳೆದಾಗ 0, 3ರಿಂದ 3 ಕಳೆದಾಗ 0, ಶೇಷ 0. ಭಾಗಲಬ್ಧ ಎಷ್ಟು, 0.06. 1.5ಇಂದ 45.555ನ್ನು ಭಾಗ ಮಾಡಬೇಕು. ಮೊದಲಿಗೆ ಈ ಬಿಂದುನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಶಿಫ್ಟ್ ಮಾಡಿದರೆ ಇಲ್ಲಿ ಒಂದು ಸಂಖ್ಯೆ ನಂತರ ಶಿಫ್ಟ್ ಮಾಡ್ಕೊಂಡಿದ್ದೇನೆ, ಇಲ್ಲಿ ಕೂಡ ಶಿಫ್ಟ್ ಮಾಡ್ಕೊಳ್ಬೇಕು ಒಂದು ಸಂಖ್ಯೆ ನಂತರ. ಈಗ ಬರ್ಕೊಳ್ಳಿ, ಇದು 15 ಆಯಿತು. ಇದೆಷ್ಟಾಯಿತು, 455.55 ಅಂತ ಆಯಿತು. 15 ಎಷ್ಟಲಿ 45, 15 3ಲಿ 45 ಮೈನಸ್ 5ರಿಂದ 5 ಕಳೆದಾಗ 0, 4ರಿಂದ 4 ಕಳೆದಾಗ 0. ನಂತರ ಸ್ಟೆಪ್ ಏನು, ಮೇಲಿನೊಂದು ಸಂಖ್ಯೆನ ಕೆಳಗೆ ಇಳಿಸ್ಕೊಳ್ಬೋದು. 15 ಎಷ್ಟಲಿ 5, 15ರಿಂದ 5 ಭಾಗ ಮಾಡ್ಲಿಕ್ಕೆ ಆಗ್ತದಾ, ಇಲ್ಲ. 15 ದೊಡ್ಡ ಸಂಖ್ಯೆ, 5 ಚಿಕ್ಕ ಸಂಖ್ಯೆ, ಭಾಗ ಮಾಡ್ಲಿಕ್ಕೆ ಆಗೋದಿಲ್ಲ. 15ರ ಮಗ್ಗಿಲಿ 5 ಬರ್ತದ, 15 ಎಷ್ಟಲಿ 5 ಅಂತ ಬರ್ತದ, ಇಲ್ಲ. ಆಗ ಏನು ಮಾಡಬೇಕು, ಮೇಲೊಂದು 0 ಇಲ್ಲೊಂದು 0 ಆಗಬೇಕು. 5ರಿಂದ 0 ಕಳೆದಾಗ ಎಷ್ಟು, 5. ನಂತರ ಸ್ಟೆಪ್ ಏನು, ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳೋದು. ಇಲ್ಲೇನಿದೆ ಬಿಂದು ಇದೆಯಲ್ಲ, ಆ ಬಿಂದುನ ಇಲ್ಲೇ ಹಾಕ್ಕೊಂಡಿದ್ದೇನೆ. 15 ಎಷ್ಟಲಿ 55, 15 3ಲಿ 45 ಮೈನಸ್ 5ರಿಂದ 5 ಕಳೆದಾಗ 0, 5ರಿಂದ 4 ಕಳೆದಾಗ 1. ನಂತರದ ಸ್ಟೆಪ್ ಏನು, ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ. 15 ಎಷ್ಟಲಿ 105, 15 7ಲಿ 105 ಮೈನಸ್ 5ರಿಂದ 5 ಕಳೆದಾಗ 0,
0 ಕಳೆದ 0 1ರಿಂದ 1 ಕಳೆದ 0 ಶೇಷ 0 ಭಾಗಲಬ್ಧ 30.37 ಭಾಗಲಬ್ಧ